ನವರಾತ್ರಿಯ 6ನೇ ದಿನ ಇವತ್ತು ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತೀವಿ ಇವತ್ತಿನ ದಿನ. ಕಾತ್ಯ ಅನ್ನೋ ಒಬ್ಬ ಮಹಾನ್ ಋಷಿ ಇದ್ರಂತೆ. ಅವರಿಗೆ ಭಗವತಿ ತಾಯಿನೇ ತನ್ನ ಮಗಳಾಗಿ ಬರಬೇಕು ಅಂತ ತುಂಬ ಆಸೆ ಇತ್ತಂತೆ. ಹಾಗಾಗಿ ದೇವಿನ ಕುರಿತು ತಪಸ್ ಮಾಡ್ತಿದ್ರು. ಕಾತ್ಯ ಋಷಿಯ ತಪಸ್ಸಿಗೆ ಮೆಚ್ಚಿ ವರ ಕೊಟ್ಟು ತಾಯಿ ಮಾಯ ಆಗ್ತಾಳೆ. ಅದೇ ಸಮಯದಲ್ಲಿ ಮಹಿಷಾಸುರ ಅನ್ನೋ ರಾಕ್ಷಸನ ಉಪಟಳ ಇಡೀ ಜಗತ್ತಿನಲ್ಲಿ ತುಂಬಾನೇ ಜಾಸ್ತಿ ಆಗೋಗಿರುತ್ತೆ. ಇಡೀ ಬ್ರಹ್ಮಾಂಡನೇ ತುಂಬ ತೊಂದರೆ ಮಾಡ್ತಿರ್ತಾನೆ. ಆಗ ದೇವಾನುದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಲ್ಲರೂ ಸೇರಿ ಒಂದು ತೇಜಸ್ ಕೊಡ್ತಾರೆ. ಆ ತೇಜಸ್ಸು ಒಂದು ದೊಡ್ಡ ದೀಪದ ಬೆಳಕಿನ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಆ ದಿವ್ಯ ಜ್ಯೋತಿ, ಆ ದಿವ್ಯ ಶಕ್ತಿಯ ಬೆಳಕು ನಮ್ಮ ಕಾತ್ಯ ಋಷಿಯ ಮನೆಯಲ್ಲಿ ಮಗಳಾಗಿ ಕಾತ್ಯಾಯಿನಿಯಾಗಿ ಹುಟ್ಟುತ್ತಾಳೆ. ಅದಕ್ಕೆ ಕಾತ್ಯ ಋಷಿಯ ಮಗಳಾಗಿ ಹುಟ್ಟಿದ್ದಕ್ಕೆ ಕಾತ್ಯಾಯಿನಿ ಅಂತ ಕರೀತಾರೆ. ಮತ್ತು ಕಾತ್ಯಾಯಿನಿಯಾಗಿ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಹುಟ್ಟಿದಾಳೆ ಅನ್ನೋ ಕಾರಣಕ್ಕೆ ಇವತ್ತು ನಾವು ಕಾತ್ಯಾಯಿನಿ ದೇವಿನ ಪೂಜೆ ಮಾಡುವಂಥ ಒಂದು ದಿನ ನವರಾತ್ರಿ.